ಹಲೋ ಫ್ರೆಂಡ್ಸ್, ನಮಸ್ಕಾರ. ಹೇಗಿದ್ದೀರಾ? ನಾನು ಚೆನ್ನಾಗಿದ್ದೀನಿ. ನೀವು ಹೇಗಿದ್ದೀರಾ? ಈ ದಿನ ನಾನು ಸೌತೆಕಾಯಿ ಸಾಂಬಾರನ್ನ ಮಾಡ್ತಾ ಇದ್ದೀನಿ. ಅದು ಹೇಗೆ ಮಾಡಬೇಕು, ಅದಕ್ಕೆ ಏನೇನು ಪದಾರ್ಥ ಹಾಕಬೇಕು ಅಂತ ನೋಡೋಣ. ವೆಲ್ಕಮ್ ಟು ಇಂದುಮತಿ ಕುಕಿಂಗ್ ಚಾನಲ್ಗೆ ಸ್ವಾಗತ, ಸುಸ್ವಾಗತ. ಒಲೆ ಮೇಲೆ ಕುಕ್ಕರ್ ಇಟ್ಬಿಟ್ಟು 1.5 ಲೋಟದಷ್ಟು ನೀರನ್ನು ಹಾಕಬೇಕು. ನಂತರ ತೊಗರಿಬೇಳೆ 1 ಕಪ್ನಷ್ಟು ತಗೊಂಡಿದ್ದೀನಿ. ಅದು ನೀರು ಹಾಕಿ ತೊಳೆದುಬಿಟ್ಟು ಕುಕ್ಕರ್ನೊಳಗೆ ಬೇಳೆಯನ್ನು ಹಾಕ್ಬಿಡೋಣ. ಮತ್ತು ಎಣ್ಣೆ ಸ್ವಲ್ಪ ಎಣ್ಣೆ, ಅರಿಶಿನ 1/4 ಟೀ ಸ್ಪೂನ್ನಷ್ಟು ಎಣ್ಣೆಯನ್ನು ಹಾಕಿಬಿಟ್ಟು ಕುಕ್ಕರ್ ಮುಚ್ಚಳನ ಮುಚ್ಚಿಬಿಟ್ಟು ವಿಷಲ್ ಹಾಕೋಣ. 3 ವಿಷಲ್ ಬರೋವರೆಗೂ ಬಿಡಬೇಕಾಗುತ್ತೆ. ಅಷ್ಟರಲ್ಲಿ ಕುಕ್ಕರ್ ಕೂಗೋಷ್ಟರಲ್ಲಿ ಹುಣಸೆ ಹಣ್ಣನ್ನು ನೆನೆಸಿ ಇಟ್ಕೊಳ್ಳೋಣ. ನಿಂಬೆ ಹಣ್ಣಿನ ಗಾತ್ರದಷ್ಟು ಹುಣಸೆ ಹಣ್ಣು ತಗೊಂಡಿದ್ದೀನಿ. ಅದನ್ನು ತೊಳೆದ್ಬಿಟ್ಟು ನೆನೆಸಿ ಇಟ್ಕೊಳ್ತಾ ಇದ್ದೀನಿ. ನಂತರ ದೊಡ್ಡದು ಆದ ಒಂದು ಸೌತೆಕಾಯಿಯನ್ನು ಈ ತರಹ ಆ ಕಡೆ ಈ ಕಡೆ ಇದನ್ನು ತೆಗೆದುಬಿಟ್ಟು ಕಹಿ ತೆಗಿಬೇಕಾಗಿತ್ತು. ಮುಂಚೆ ಕಹಿ ತೆಗೆದುಬಿಟ್ಟು ನಂತರ ಸಿಪ್ಪೆನ ತೆಗಿಬೇಕು. ಸಿಪ್ಪೆ ತೆಗೆದುಬಿಟ್ಟು ದಪ್ಪಗೆ ಹೋಳು ಮಾಡ್ಕೊಂಡು ಇಟ್ಕೊಳ್ತಾ ಇದ್ದೀನಿ. ದಪ್ಪನಾಗಿ ಹೆಚ್ಚಬೇಕಾಗುತ್ತೆ. ಈಗ ಸೌತೆಕಾಯಿಯನ್ನು ಈ ತರಹ ಹೋಳು ಮಾಡಿ ಇಟ್ಕೊಂಡಿದ್ದೀನಿ. ಇವಾಗ ಹೆಚ್ಚಿರೋದಾದ್ಮೇಲೆ ಮಿಕ್ಸಿ ಜಾರ್ನೊಳಗೆ ಹಸಿ ಕೊಬ್ಬರಿ ಸ್ವಲ್ಪ ಹಾಕೋಣ. ಹಸಿ ಕೊಬ್ಬರಿ ಮತ್ತು 1 ಟೀ ಸ್ಪೂನ್ನಷ್ಟು ಸಾಂಬಾರು ಧೂಳನ್ನು ಹಾಕಬೇಕು. ಸಾಂಬಾರು ಧೂಳು ಹಾಕಿ ಮಿಕ್ಸಿಗೆ ಹಾಕ್ಕೊಂಡು ಬಂದುಬಿಡೋಣ. ಇವಾಗ ಮಿಕ್ಸಿಗೆ ಹಾಕಿರೋದು ಆಗಿದೆ. ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕೋಣ. ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿಬಿಟ್ಟು ಒಂದು ಬೆಲ್ಲ, ನಿಮ್ಮ ಆಪ್ಷನ್ನು, ಬೇಕಿದ್ದವ್ರು ಹಾಕೋಬೋದು, ಬೇಡದಿದ್ದವ್ರು ಬೇಡ. ನಮಗೆ ಬೆಲ್ಲ ಬೇಕು, ಅದಕ್ಕೆ ಬೆಲ್ಲ ಹಾಕಿದ್ದೀವಿ. ಮತ್ತು ಹುಣಸೆ ಹಣ್ಣನ್ನು ನೆನೆಸಿ ಇಟ್ಕೊಂಡಿದ್ನಲ್ಲ, ಅದನ್ನು ಕಿವುಚ್ಬಿಟ್ಟು ಆ ರಸವನ್ನು ಅದರೊಳಗೆ ಹಾಕ್ತಾಯಿದ್ದೀನಿ. ಇವಾಗ ಕುಕ್ಕರ್ ತಣ್ಣಗಾಗಿರುತ್ತೆ. ಅದನ್ನು ತೆಗೆದುಬಿಟ್ಟು ಬೇಳೆಯನ್ನು ಒಂದು ಬಟ್ಲಿಗೆ ಬಗ್ಗಿಸ್ಬಿಡೋಣ. ಬೇಳೆಯನ್ನು ಬಗ್ಗಿಸ್ಬಿಟ್ಟು ನೀರು ಮಾತ್ರ ಕುಕ್ಕರ್ನೊಳಗೆ ಹಾಕ್ಕೋಬೇಕು. ನೀರು ಮಾತ್ರ ಕುಕ್ಕರ್ನೊಳಗೆ ಹಾಕ್ಕೊಂಡ್ಬಿಟ್ಟು ಸೌತೆಕಾಯಿ ಹೆಚ್ಚಿ ಇಟ್ಕೊಂಡಿದ್ದೀನಲ್ಲ, ಆ ಸೌತೆಕಾಯಿಯನ್ನು ಆ ಕುಕ್ಕರ್ನೊಳಗೆ ಹಾಕ್ಬಿಟ್ಟು ಒಂದು ವಿಷಲ್ ಬರೋವರೆಗೂ ಮಾತ್ರ ಬಿಡಬೇಕು. ಇಲ್ಲಾಂದರೆ ತುಂಬಾ ಬೆಂದೋಗುತ್ತೆ, ಮೆತ್ತಗೆ ಬೆಣ್ಣೆ ಆದಂಗೆ ಆಗೋಗುತ್ತೆ. 1 ವಿಷಲ್ ಬರೋವರೆಗೂ ಬಿಟ್ಟರೆ ಸಾಕಾಗುತ್ತೆ. ಇವಾಗ ಕುಕ್ಕರ್ ಮುಚ್ಚಳ ಮುಚ್ಚಿಬಿಟ್ಟು ವಿಷಲ್ ಹಾಕ್ತಾಯಿದ್ದೀನಿ. ಕುಕ್ಕರ್ ಒಂದು ವಿಷಲ್ ಕೂಗಿದ್ದಾದಮೇಲೆ ಒಲೆ ಆರಿಸ್ಬಿಡೋಣ. ಇವಾಗ ಆ ಕೂಗಿರೋದಾಗಿದೆ. ಇವಾಗ ಈ ಬೆಂದಿರೋ ಬೇಳೆಗೆ ಈ ಬೆಂದಿರುವಂತಹ ಸೌತೆಕಾಯಿಯನ್ನು ಕೂಡ ಅದರೊಳಗೆ ಹಾಕ್ಬಿಡೋಣ. ಸೌತೆಕಾಯಿಯನ್ನು ಅದರೊಳಗೆ ಹಾಕ್ಬಿಟ್ಟು ಇವಾಗ ರುಬ್ಬಿರೋಂತಹ ಖಾರವನ್ನು ಕೂಡ ಅದರೊಳಗೆ ಹಾಕ್ಬಿಡೋಣ. ನಾನು ಇದಕ್ಕೇ ಉಪ್ಪು, ಬೆಲ್ಲ, ಹುಣಸೆ ಹಣ್ಣು ಎಲ್ಲ ಹಾಕಿರೋದ್ರಿಂದ ತಿರ್ಗಾ ಏನೂ ಹಾಕೋ ಕೆಲಸ ಇಲ್ಲ. ಚೆನ್ನಾಗಿ ಮರಳಿದ್ರೆ ಸಾಕು. ಹಾಕಿದ್ದಾದಮೇಲೆ ಅದು ಸ್ವಲ್ಪ ನೀರು ಹಾಕ್ಬಿಟ್ಟು ತೊಳೆದ್ಬಿಟ್ಟು ಮಿಕ್ಸಿ ಜಾರ್ ತೊಳೆದ್ಬಿಟ್ಟು ಅದಕ್ಕೆ ಇನ್ನು ಸ್ವಲ್ಪ ಹಾಕ್ಬಿಟ್ಟು ಸ್ಟೋಲೆ ಹಾಕಿಸ್ಬಿಟ್ಟು ಅದು ಚೆನ್ನಾಗಿ ಮರಳೋದಕ್ಕೆ ಬಿಡೋಣ. ಮಿಕ್ಸ್ ಮಾಡ್ಕೊಂಬಿಡೋಣ. ಮೊದಲು ಮಿಕ್ಸ್ ಮಾಡ್ಕೊಂಡ್ಬಿಟ್ಟು ಅದು ಮರಳೋವರೆಗೂ ಬಿಡಬೇಕಾಗುತ್ತೆ. ಇವಾಗ ಚೆನ್ನಾಗಿ ಮರಳ್ತಾ ಇದೆ. ಮಿಕ್ಸ್ ಮಾಡಿರೋದು ಕೂಡ ಆಗಿದೆ. ಇವಾಗ ಇನ್ನೊಂದು ಕಡೆಗೆ ಒಗ್ಗರಣೆಗೆ ಹಾಕ್ಕೊಂಡು ಬಿಡೋಣ. ಒಲೆ ಮೇಲೆ ಬಾಣಲೆ ಇಟ್ಟು ಅದಕ್ಕೆ ಒಂದು ಅರ್ಧ ಟೀ ಸ್ಪೂನ್ನಷ್ಟು ಎಣ್ಣೆ ಹಾಕ್ತಾಯಿದ್ದೀನಿ. ನಂತರ ಸಾಸಿವೆ ಕಾಳು ಹಾಕೋಣ. ಸಾಸಿವೆ ಕಾಳು ಹಾಕ್ಬಿಟ್ಟು ಎಣ್ಣೆ ಕಾದ ನಂತರ ಸಾಸಿವೆ ಕಾಳು ಹಾಕ್ಬಿಟ್ಟು ಅದು ಪಟ್ಪಟ ಅಂತ ಸಿಡಿದಿದ್ದಾದಮೇಲೆ ಅದಕ್ಕೆ ಕರಿಬೇವಿನ ಸೊಪ್ಪನ್ನು ಹಾಕಿದ್ರೆ ಒಗ್ಗರಣೆ ರೆಡಿ ಆಗುತ್ತೆ. ಇವಾಗ ಆ ಒಗ್ಗರಣೆಯನ್ನು ಮರಳ್ತಾ ಇರುವ ಸಾರಿಗೆ ಹಾಕಿದ್ರೆ ಸೌತೆಕಾಯಿಯ ಸಾಂಬಾರು ರೆಡಿ. ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಈ ವಿಡಿಯೋ ನೋಡಿದ್ದಕ್ಕಾಗಿ ತುಂಬ ಧನ್ಯವಾದಗಳು.